ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ದರ್ಶನ್ಗೆ ಕೈದಿ ನಂಬರ್ ಕೂಡ ನೀಡಿದ್ದಾರೆ ಜೈಲಾಧಿಕಾರಿಗಳು 6106 ವಿಚಾರಣಾಧೀನ ಕೈದಿ ನಂಬರ್ ಇದು ದರ್ಶನ್ಗೆ ಕೊಟ್ಟಿರುವಂತದ್ದು ದರ್ಶನ್ ಈಗ ವಿಚಾರಣಾಧೀನ ಕೈದಿ ನಂಬರ್ 6106 ದರ್ಶನ್ ವಿನಯ್ ಧನ್ರಾಜ್ ಹಾಗೂ ಪ್ರದೂಷ್ಗೂ ಕೂಡ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಪವಿತ್ರ ಗೌಡ ಅಂಡ್ ಟೀಮ್ ಮೊದಲು 13 ಜನ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರಲ್ಲ ಅವ್ರಿಗೂ ಕೂಡ ಕೈದಿ ನಂಬರ್ ಆಲ್ರೆಡಿ ನೀಡಲಾಗಿದೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ 6024 ನಂಬರ್ ಅನ್ನ ಅಧಿಕಾರಿಗಳು ಕೊಟ್ಟರೆ ಇದೀಗ ದರ್ಶನ್ಗೂ ಕೂಡ ಕೈದಿ ನಂಬರ್ ಅನ್ನ ನೀಡಲಾಗಿದೆ ದರ್ಶನ್ ಕೈದಿ ನಂಬರ್ 6106 ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟ ದರ್ಶನ್ ಮೊದಲ ಟೀಮ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿತ್ತು ಅದಾದ ನಂತರ 4 ಜನರನ್ನ ಮತ್ತಷ್ಟು ವಿಚಾರಣೆ ಬಾಕಿ ಇದೆ 12 ದಿನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿತ್ತು ಅದರಲ್ಲಿ ಪ್ರಕರಣದ A2 ಆರೋಪಿ ದರ್ಶನ್ ವಿನಯ್ ಪ್ರದೂಷ್ ಮತ್ತು ಧನ್ರಾಜ್ ಈ 4 ಜನ ಇದ್ರು ಸೊ ಈ 4 ಜನರ ವಿಚಾರಣೆಯ ನಂತರ ಇವತ್ತು ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರಿಗೆ ಜೈಲು ಅನ್ನುವಂತಹ ಆದೇಶವನ್ನು ಕೊಟ್ಟರು ಜುಲೈ 4ರವರೆಗೂ ದರ್ಶನ್ ಆ್ಯಂಡ್ ಟೀಮ್ ಜೈಲಲ್ಲೇ ಇರುತ್ತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುತ್ತೆ ದರ್ಶನ್ಗೆ ಕೈದಿ ನಂಬರ್ 6106 ನೀಡಲಾಗಿದೆ ವಿಚಾರಣಾಧೀನ ಕೈದಿ ನಂಬರ್ ಇದು ವಿಚಾರಣೆ ಇನ್ನೂ ಬಾಕಿ ಇರುವಂತಹ ಹಂತದಲ್ಲಿ ಅವರಿಗೆ ಕೈದಿ ನಂಬರ್ ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ ದರ್ಶನ್ ಆ್ಯಂಡ್ ಟೀಮ್ಗೆ ಆಲ್ರೆಡಿ ಈ ಕೈದಿ ನಂಬರ್ ಅನ್ನ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ 6106 ಕೈದಿ ನಂಬರ್ ದರ್ಶನ್ 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 28 ದಿನಗಳ ಕಾಲ ಇದೇ ಪರಪ್ಪನ ಅಗ್ರಹಾರ ಜೈಲು ವಾಸವನ್ನ ನಟ ದರ್ಶನ್ ಅನುಭವಿಸಿದ್ರು ಇದೀಗ ಗೆಳತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅನ್ನೋ ಯುವಕ ಅಶ್ಲೀಲ ಮೆಸೇಜ್ ಮತ್ತು ವಿಜುವಲ್ಸ್ ಕಳುಹಿಸಿದ ಅನ್ನುವಂತಹ ಮೇರೆಗೆ ಆತನನ್ನ ಕಿಡ್ನಾಪ್ ಮಾಡಿ ಕರೆಸಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಹತ್ಯೆ ಕೇಸ್ನಲ್ಲಿ ಇದೀಗ 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ರೆಗ್ಯುಲರ್ ಬೇಲ್ ಅನ್ನ ಈಗ ನಾಳೆನೇ ಇವರ ವಕೀಲರು ಮೂವ್ ಮಾಡ್ತಾರೆ ಸೊ ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇವರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಆಗಾದ್ರೂ ಬೇಲ್ ಸಿಗುವಂತಹ ಚಾನ್ಸಸ್ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ